ನಮಸ್ತೆ ವೀಕ್ಷಕರೇ, ಆ್ಯಂಥೋಲಿಯಂ ಗಿಡ ಚೆನ್ನಾಗಿ ಹೂ ಬರುವುದು ಹೇಗೆ ಮತ್ತು ಅದನ್ನು ಹೇಗೆ ಗೊಬ್ಬರ ಹಾಕುವುದರ ಬಗ್ಗೆ ನಾನು ತಿಳಿಸಿಕೊಡ್ತೀನಿ. ಈ ಗಿಡವನ್ನು ನಾನು ನರ್ಸರಿಯಿಂದ ತಂದು ನಟ್ಟ ಮೇಲೆ ಅದು ಹೂ ಸ್ಟಾರ್ಟಿಂಗಲ್ಲಿ ನರ್ಸರಿಯಿಂದ ತಂದಾಗ ಚೆನ್ನಾಗಿ ಹೂ ಇತ್ತು. ಮತ್ತು ನಾನು ಪಾಟಿಗೆ ಹಾಕಿದ ಮೇಲೆ ಹೂ ಇರಲಿಲ್ಲ. ಅದು ಹೇಗೆ ಹೂ ಬರಬೇಕು ಮತ್ತು ಹೇಗೆ ರೀಪಾಟ್ ಮಾಡೋದು, ಪಾಟನ್ನು ಬೇರೆ ಪಾಟ್ ನರ್ಸರಿಯಿಂದ ತಂದ ಪಾಟಿಂದ ಬೇರೆ ಪಾಟಿಗೆ ಹಾಕಿ ನಾನು ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ತಿಳಿಸಿಕೊಡ್ತೀನಿ. ಈ ರೀತಿಯ ಒಂದು ಹೂ ಚಟ್ಟಿಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಮತ್ತೆ ಹೋಲ್ ಮಾಡಬೇಕು 3 ರಿಂದ 4. ನಂತರ ಈ ರೀತಿ ಸುತ್ತಿಗೆಯಿಂದ ಹೋಲ್ ಮಾಡಬೇಕು. ನಂತರ ಈ ಥರ ಇರುತ್ತೆ ಗಿಡ. ಅದನ್ನು ಗ್ರೋತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಣ್ಣು ಆ್ಯಡ್ ಮಾಡ್ಕೋಬೇಕು. ಮತ್ತು ಸೊಪ್ಪು, ಒಣಗಿದ ಸೊಪ್ಪು, ಟೀ ಪೌಡರ್, ವೇಸ್ಟ್ ಟೀ ಪೌಡರ್, ವರ್ಮಿ ಕಾಂಪೋಸ್ಟ್, ಮತ್ತು ಮಸಿ ಮತ್ತು ಇದು ಬೇವಿನ ಹಿಂಡಿಯನ್ನು ಆ್ಯಡ್ ಮಾಡ್ಕೋಬೇಕು. ಹೇಗೆ ಪಾಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಂತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪನ್ನು ಮಾತ್ರ ಸ್ಕಿಪ್ ಮಾಡ್ಕೊಳ್ಳಿ, ಮತ್ತು ಮಧ್ಯದಲ್ಲಿ ಹಾಕೋದು ಹೇಳಿ ಕೊಡ್ತೇನೆ. ಇದನ್ನೆಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಸೊಪ್ಪನ್ನು ತೆಗೆದು ಈ ಪಾಟಿಗೆ ಹಾಕಬೇಕು. ನಾನೀಗ ಸ್ವಲ್ಪ ಹಾಕ್ಕೊಂಡಿರೋದು ಸ್ಯಾಂಪಲಿಗೆ ತೋರ್ಸೋಕ್ಕಷ್ಟೇ ಹಾಕ್ಕೋಬೇಕು. ನಂತರ ಮಣ್ಣು ಹಾಕಬೇಕು. ನಂತರ ಪುನಃ ಒಣಗಿದ ಸೊಪ್ಪನ್ನು ಹಾಕ್ಕೋಬೇಕು. ಸೊಪ್ಪು ಹಾಕ್ಕೊಂಡು ನಂತರ ಈ ರೀತಿ ಇರುತ್ತಲ್ಲ ಗಿಡ, ಅದನ್ನು ನೆಡಬೇಕು. ನಂತರ ಈ ಸೊಪ್ಪು ಹಾಕಿದ ಮೇಲೆ ಮಣ್ಣು ಹಾಕಿ ಮತ್ತು ಇನ್ನೊಂದು ಲೇಯರು ಸೊಪ್ಪು ಹಾಕಿ ರೌಂಡಾಗಿ ಹಾಕಿ ಮತ್ತು ಇನ್ನೊಂದು ಲೇಯರ್ ಮಣ್ಣು ಹಾಕಿ ಇಷ್ಟು ಗ್ಯಾಪ್ ಇರಲಿ. ಮತ್ತು ಪುನಃ ರಿಟರ್ನ್ ಗೊಬ್ಬರ 1 ಮಂತ್ ಕಳೆದು ಹಾಕಬೇಕಾಗ್ತದೆ. 1 ಮಂತ್ ಅಥವಾ ಒಂದು 2 ಮಂತ್ ಕಳೆದ ಮೇಲೆ ಗೊಬ್ಬರ ಹಾಕಬೇಕಾಗ್ತದೆ. ಮತ್ತು ಇದಕ್ಕೆ ನೀರನ್ನು ಹಾಕಿ 40-60 ದಿನಗಳ ನಂತರ ಗಿಡ ಮೆಲ್ಲೆ ಚಿಗುರಕ್ಕೆ ಪ್ರಾರಂಭವಾಗ್ತದೆ. ಒಂದು 6 ಮಂತ್ ಕಳೆದ ಮೇಲೆ
3 ಇಂದ 4 ಮಂತ್ ಕಳೆದ್ಮೇಲೆ ಹೂ ಬಿಡೋಕ್ಕೆ ಪ್ರಾರಂಭ ಆಗ್ತದೆ. ಥ್ಯಾಂಕ್ ಯು. ನೀವು ನಮ್ಮ ಇದನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫುಲ್ ಇದನ್ನು ವಾಚ್ ಮಾಡಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.